ನಮಸ್ಕಾರ ರೀ ಎಲ್ಲರಿಗೆ. ಇವತ್ತಿನ ದಿವಸ ಹಾಗಲಕಾಯಿ ಅಂದ್ರೆ ಮೂಗು ಮುರೋರಿಗೆ ಬಾಯಿ ಚಪ್ಪರಿಸ್ಕೊಂಡು ಉಣ್ಣುವಂಥ ಒಂದು ಹಾಗಲಕಾಯಿ ಪಲ್ಯ ತೋರಿಸ್ತೀನಿ ನೋಡಿರಿ. ಇಲ್ಲಿ ಹಾಗಲಕಾಯಿ ಅರ್ಧ ಕೆ.ಜಿ ಹಾಗಲಕಾಯಿ ತೆಳ್ಳಗೆ ಹೆಚ್ಚಿ ಚಲೋತ್ನಾಗ ಫ್ರೈ ಮಾಡಿ ಇಟ್ಕೊಂಡೇನಿ. ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಆನಂತರ ಕೊಬ್ಬರಿ, ಉಪ್ಪು, ಖಾರ ಪುಡಿ, ಅರ್ಶಿಣ ಪುಡಿ, ಬೆಲ್ಲ, ಮಸಾಲ ಪುಡಿ, ಗರಂ ಮಸಾಲ, ಗುರೆಳ್ಳು ಪುಡಿ, ಆನಂತರ ಒಂದು ಅರ್ಧ ಬಾಲು ಹುಣಸೆ ರಸ ಇಟ್ಕೊಂಡೇನಿ ರೀ. ಸೂಪರ್ ಟೇಸ್ಟಿ ಆದಂಥ ಉಪ್ಪು, ಖಾರ, ಹುಳಿ, ಬೆಲ್ಲ ಬಾಯಿ ಚಪ್ಪರಿಸ್ಕೊಂಡು ಉಣ್ಣುವಂತಹ ಒಂದು ಹಾಗಲಕಾಯಿ ಪಲ್ಯ ತೋರಿಸ್ತೀನಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ವಿಧಾನದಲ್ಲಿ ಮಾಡಿಕೊಂಡು ಒಂದು ಸಲ ರುಚಿ ನೋಡಿರಿ. ಪದೇ ಪದೇ ಹೀಗೆ ಮಾಡ್ತೀರಿ. ಇದೊಂದು ಕುಕ್ಕರ್ ಇಟ್ಟೇನಿ, ಅಲ್ಲೇ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾನೆ, ಸಾಸಿವೆ ಜೀರಿಗೆ ಹಾಕ್ತಾನೆ, ಅವು ಚಟಗುಡ್ಲಿ. ನಾನು ಇನ್ನೊಂದು ವಿಷಯ ನಿಮಗೆ ಹೇಳಲಿಲ್ಲ, ಹಾಗಲಕಾಯಿ ಹೆಚ್ಚಾಗಿ ತೋರಿಸಿಲ್ಲ ನಿಮಗೆ. ಹಾಗಲಕಾಯಿನ ಸ್ವಚ್ಛಾಗಿ ತೊಳ್ಕೊಂಡು ಮೇಲಿನ ಏನು ಹೆರಿಬಾರ್ದು, ಏನೂ ಮಾಡಬಾರ್ದು. ಸ್ವಚ್ಛಾಗಿ ತೊಳ್ಕೊಂಡವನ್ನ ತೆಳ್ಳಗೆ ಹೆಚ್ಕೊಂಬಿಟ್ರೆ ಸಾಕು. ಒಂದೀಟು ವಿಷ ಆಗಂಗಿಲ್ಲ. ಅದಕ್ಕೆ ಉಪ್ಪು ಹಾಕ್ತಾರೆ, ನೀರಾಗಿ ತೊಳಿತಾರೆ, ಏನೇನೋ ಮಾಡ್ತಾರೆ. ನಾ ಏನೂ ಮಾಡಿಲ್ಲ. ಇನ್ನೊಂದು ಸಲ ಡೈರೆಕ್ಟನ್ನು ಮಾಡೋದಂಥದ್ದು ಡಿಟೇಲಾಗಿ ತೋರಿಸ್ತೀನಿ. ಈಗ ನೋಡಿ, ಸಾಸಿವೆ ಜೀರಿಗೆ ಚಟಗುಟ್ಟವು, ಕರಿಬೇ, ಈರುಳ್ಳಿ ಹಾಕೀನಿ. ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಬೇಕಿದ್ದಕ್ಕೆ ದೊಡ್ಡ 2 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಾಕೀನಿ. ಹಸಿ ಸ್ಮೆಲ್ ಹೋಗಬೇಕು, ಚೆಂದಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಕೈ ಆಡಿಸ್ತಾ ಬೇಯಿಸೋಣ. ಆರೋಗ್ಯ ದೃಷ್ಟಿಯಿಂದ 100% ಇದು ಅವಶ್ಯಕತೆ ಇದೆ ನಮ್ಮ ದೇಹಕ್ಕೆ. ರುಚಿಗೆ ತಿನ್ನೋಕ್ಕಿಂತ ನಮ್ಮ ಆರೋಗ್ಯಕ್ಕೆ ಯಾವ ತರಕಾರಿಗಳು ಪೌಷ್ಟಿಕಾಂಶ ಏನೇನು ಬೇಕು ಅನ್ನೋಂಥದ್ದು ತಿಳ್ಕೊಂಡು ಊಟ ಮಾಡ್ರೆ ಆರೋಗ್ಯ ತುಂಬ ಸುಧಾರಣೆ ಒಳಗಿರ್ತೈತಿ ನೋಡಿರಿ. ಈಗ ಈರುಳ್ಳಿ ಬೆಂದ ನಂತರ ಹಾಗಲಕಾಯಿ ಹಾಕೀನಿ, ಫ್ರೈ ಮಾಡಿ ಇಟ್ಕೊಂಡಂಥದ್ದು. ಅದೊಂದು ಗಾದೆ ಐತಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ನೋಡಿರಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಂಗಿಲ್ಲ. ನಮ್ಮ ಹಿರಿಯರು ಎಲ್ಲ ಅವ್ರ ಜೀವನದಾಗ ಅನುಭವಿಸಿನ ಕೆಲವೊಂದು ಮಾತುಗಳನ್ನು ಹೇಳಿರ್ತಾರೆ. ಅವನ್ನ ನಾವು ಗಮನಿಸ್ಕೋಬೇಕಷ್ಟೇ, ಪಾಲಿಸ್ಬೇಕು ಕೂಡ. ಈಗ ನೋಡಿರಿ, ಉಪ್ಪು, ಅರಿಶಿಣ ಪುಡಿ, ಖಾರ ಪುಡಿ, ಬೆಲ್ಲ ಹಾಕೋಣ. ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ರಿ. ಗುರೆಳ್ಳು ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು ಹಾಕೋಣ. ಸೂಪರ್ ಟೇಸ್ಟಿ ಆದಂಥ ಪಲ್ಯ ರೆಡಿ ಆಗ್ತತಿ. ಎಲ್ಲ ತರಕಾರಿಗಳನ್ನು ತಿನ್ನೋಂಥ ರೂಢಿನ ಮಕ್ಕಳಿಗೂ ಕೂಡ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ಇವಾಗ ನೋಡಿರಿ, ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ಹಿಂಡಿಟ್ಟಿದೆ, ಹಾಕಿದೆ. ಅದಕ್ಕೊಂದು ಟೀ ಕುಡಿಯೋ ಲೋಟದಲ್ಲೇ 1 ಲೋಟದಷ್ಟು ನೀರು ಹಾಕೋಣ. ನನಗೆ ಯಾವುದೇ ಪಲ್ಯಗಳನ್ನು ಕುಕ್ಕರ್ನಾಗ ಮಾಡಿದಾಗ ಭಾಳ ಅಂದ್ರೆ ಭಾಳ ಇಷ್ಟ ಆಕತಿ. ಯಾಕಂದ್ರೆ ಉಪ್ಪು, ಖಾರ, ಹುಳಿ, ಬೆಲ್ಲ ಎಲ್ಲ ಸಮನಾಗಿ ಅದು ಹತ್ತಿ ಒಳ್ಳೆ ರುಚಿ ಕೊಡ್ತತಿ. ಈಗ ನೋಡಿರಿ, ಒಂದು ಹಿಡಿ ಕೊಬ್ಬರಿ ಹಾಕ್ತೀನಿ. ಇದೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 2 ಸೀಟಿ ಆದರೆ ರೆಡಿ ಆಗ್ತತಿ ನಮ್ಮ ರುಚಿಕರವಾದಂಥ ಹಾಗಲಕಾಯಿ ಪಲ್ಯ ಮತ್ತು ಆರೋಗ್ಯಕರವಾದಂಥದ್ದು. ಈ ಥರ ಒಂದು ಸಲ ಟ್ರೈ ಮಾಡಿರಿ ಹಾಗಲಕಾಯಿ ಪಲ್ಯನ. ಇನ್ನೊಂದು ಸಲ ಹೇಳ್ತೀನಿ, ಹಾಗಲಕಾಯಿನ ಸ್ವಚ್ಛಗೆ ತೊಳೆದು ಹಂಗೆ ಹೆಚ್ಚರಿ, ಉಪ್ಪು ನೀರಾಗ ಹಾಕ್ಬೇಡ್ರಿ, ಎದ್ರಾಗ ಹಾಕ್ಬೇಡ್ರಿ, ಡೈರೆಕ್ಟ್ ಹುರಿದು ಪಲ್ಯ ಮಾಡಿರಿ. ನೋಡಿರಿ, ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಸೂಪರ್ ಟೇಸ್ಟಿ ಆದಂಥ ಪಲ್ಯ ರೆಡಿ ಆಗೈತಿ. ನೀವು ಕೂಡ ಈ ಥರ ಮಾಡಿಕೊಂಡು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ತಿನ್ನಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.